ಸೊ ಈಗ ಡಿಟಾಕ್ಸಿಫಿಕೇಶನ್ ಅನ್ನೋದು ಕಾನ್ಸೆಪ್ಟ್ ಇದೆ. ಆಯುರ್ವೇದದಲ್ಲಿ ಡಿಟಾಕ್ಸಿಫಿಕೇಶನ್ ಯಾವ ಥರ? ಸೊ ಇಮಿಡಿಯೇಟ್ ಡಿಟಾಕ್ಸಿಫೈಯರ್ ಏನಾದರೂ ಇದೆನಾ ಅಂದರೆ ಸದ್ಯೋಮನ ಆ್ಯಂಡ್ ಸದ್ಯ ವಿರೇಚನ. ಸದ್ಯೋಮನ ಅಂತಂದರೆ ಇಮಿಡಿಯೇಟ್, ವಮನ ಅಂತಂದರೆ ವಾಮಿಟಿಂಗ್ ಮಾಡಿಸೋದು. ಸೊ ಸದ್ಯ ವಮನ. ಆ್ಯಂಡ್ ಈ ಕಾನ್ಸೆಪ್ಟ್ ಎದಕ್ಕೆ ನಾವು ಇದನ್ನು ಮಾಡಿಸ್ಬೇಕು ಹೇಳಿದೆ ನಿಮಗೆ, ಡಿಟಾಕ್ಸಿಫೈಯರ್ ಅಂತ. ಸೊ ಒಳಗಡೆ ಇರುವಂಥ ಆಮ ಮತ್ತು ಏನು ಕಫ ಏನಿರುತ್ತಲ್ಲ ಅದೆಲ್ಲ ಹೊರಗಡೆ ಹೋಗುತ್ತೆ. ಸೊ ಆಫ್ಟರ್ ದಿಸ್ ಪ್ರೊಸೀಜರ್ ಏನು ವಾಮಿಟಿಂಗ್ ಆದರೆ ಏನಾದರೂ ಸುಸ್ತಾಗುತ್ತಾ ಆ ಥರ ಕಾನ್ಸೆಪ್ಟ್ ಇರುತ್ತೆ ತುಂಬ ಜನದಲ್ಲಿ. ಸೊ ಈಗ ಇದು ಮೆಡಿಕೇಟೆಡ್ ಡಿಟಾಕ್ಸಿಫೈಯರ್ ಇರೋದ್ರಿಂದ ಯಾವುದೇ ರೀತಿಯಾದ ಸುಸ್ತು ಆಗೋದಿಲ್ಲ. ಓಕೆ. ಆ್ಯಂಡ್ ವಿದಿನ್ 15 ಮಿನಿಟ್ಸ್ ಈ ಪ್ರೊಸೀಜರ್ ಎಲ್ಲ ಮುಗಿದೋಗ್ಬಿಡುತ್ತೆ. ಆ್ಯಂಡ್ ಯಾವ್ಯಾವ ಕಂಡೀಷನಲ್ಲಿ ನಾವು ಇದನ್ನು ಮಾಡಿಸ್ಬೋದು, ಏನು ಓನ್ಲಿ ಡಿಟಾಕ್ಸಿಫೈಯರ್ ಅಷ್ಟೇನಾ ಇಲ್ಲ ಬೇರೆ ಯಾವುದಕ್ಕಾದ್ರೂ ಹೆಲ್ಪ್ ಆಗುತ್ತಾ ಅಂತಂದರೆ, ಈವನ್ ನಮ್ಮ ಡೈಜೆಷನ್ ಪವರ್ ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ಸ್ಕಿನ್ ಗ್ಲೋ ಆಗುತ್ತೆ. ಆ್ಯಂಡ್ ಎನಿ ಡಿಸೀಸಲ್ಲಿ ನಾವು ಇದನ್ನು ಮಾಡಿಸ್ಬೋದು. ಓಕೆ. ಆ್ಯಂಡ್ ಇದು ಪ್ರೊಸೀಜರ್ ಹೇಗಿರುತ್ತೆ ಆ್ಯಂಡ್ ನಾವು ಅದರಲ್ಲಿ ಏನೇನು ಮೆಡಿಸಿನ್ ಯೂಸ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ. ಸೊ ಈಗ ಸದ್ಯೋಮನ ಅಂದರೆ ಏನು, ಆ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದು ನಾವು ಡೈರೆಕ್ಟಾಗಿ ನೋಡೋಣ. ಈಗ ಸದ್ಯೋಮನ ಅಂತ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು. ಇದೆಲ್ಲ ಬಿಫೋರ್ ಪ್ರೊಸೀಜರ್ ನಾವೇನೆಲ್ಲ ಯೂಸ್ ಮಾಡ್ತೀವಿ ಪ್ರೊಸೀಜರ್ಗೆ ಅನ್ನೋದು ಇಲ್ಲೆಲ್ಲ ಇದೆ. ಸೊ ದಿಸ್ ಈಸ್ ಅ ಕಪ್ ಆಫ್ ಕರ್ಡ್, ಮತ್ತಿಲ್ಲಿದೆ ಒಂದು ಗ್ಲಾಸ್ ಮಿಲ್ಕ್ ಇದೆ. ಆ್ಯಂಡ್ ಇದು ಮೆಡಿಸಿನ್ ಕಷಾಯ ಅಕಂಠಪಾನಕ್ಕೆ. ಓಕೆ. ಆ್ಯಂಡ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ರಸಾಯನಮಿವ ಕ್ಷೀಣಾಂ ಅಮರಾಣಾಮಿವಾಮೃತಂ ಸುಧೈವೋತ್ತಮನಾಗಾನಾಂ ಭೈಷಜ್ಯಂ ಇದಮಸ್ತುತೇ. ಓಂ ನಮೋ ಭಗವತೆ ವೈಷಜ್ಯ ಗುರವೇ ವೈಢೂರ್ಯರ್ಥವರಾಜಾಯ ತಥಾಗತಾಹೃತೆ ಸಮ್ಯಕ್ ಸಂಬುದ್ಧಾಯ. ಓಂ ಭೈಷಜ್ಯೆ ಭೈಷಜ್ಯೆ ಮಹಾಭೈಷಜ್ಯೆ ಸಮುದ್ಗತೆ ಸ್ವಾಹ. ಕಂಟಿನ್ಯೂ ಕುಡಿಬೇಕ್ರಿ. ಹಾಂ, ಕಂಟಿನ್ಯೂ. ನೀವು ಎಷ್ಟು ಸ್ಪೀಡ್ ಕುಡಿತೀರಿ ಅಷ್ಟು ಕಂಡೀಷನ್ ಕೊಡು. ಹಾಂ. ತೋರಿ. ಆರಾಮ್ ಕೊಡ್ರಿ, ಗ್ಯಾಪ್ ಕೊಡೋಂಗಿಲ್ಲ. ಸ್ಮೆಲ್ ತಗೋಬೇಡ್ರಿ, ಜಸ್ಟ್ ಸಿಂಗಲ್ ಸ್ಟ್ರೆಚ್ ಆಗಿ ತಗೊಂಡ್ರಿ. ಹಾಂ, ನೈಸ್ ನೈಸ್ ನೈಸ್. ಫಸ್ಟ್ ಬಾಯಲ್ಲೇ ತೊಗೊಂಡು ಬಾಯಲ್ಲೇ ಬಿಡ್ಬೇಕು. ಆಮೇಲೆ ಒಂದು ಮೂಗ್ಲೆ ಒಂದು ಮೂಗು ಮುಚ್ಬೇಕು, ಒಂದು ಮೂಗ್ಲೆ ತೊಗೋಬೇಕು, ಒಂದು ಮೂಗ್ಲೆ ಬಿಡ್ಬೇಕು. ಬಾಯಲ್ಲೇ ಬಿಡ್ರಿ. ತೋರಿ. ಮೂಗ್ಲೆ ತಗೋರೀಗ. ಒಂದು ಮೂಗು ಕ್ಲೋಸ್ ಮಾಡ್ಬೇಕು.
ತೋರ್ಯಾರು ಬಿಡ್ರಿ ತೋರಿ ಇದೇ ಮುಗ್ಲೆ ತೋರಿ ಹಾಗಾರೆ ಬಾಯಲ್ಲೇ ತೊಗೊಂಡು ಬಾಯಲ್ಲೇ ಬಿಡ್ಬೇಕು ತೋರಿ ಬಾಯ್ ಮುಂಚೆ ಬಾಡಿ ಎಲ್ಲ ಒಂಥರ ಭಾರ ಅನ್ನಿಸ್ದಂಗಿತ್ತು. ಆಮೇಲೆ ಎದೆಯುರಿ, ತೇಗು, ಗ್ಯಾಸ್ಟ್ರಿಕ್ಕು ಇದೆಲ್ಲ ಆಗ್ತಿತ್ತು. ಈಗ ವಮನ ಮಾಡಿಸಿದ್ಮೇಲೆ ಒಂದು 10 ನಿಮಿಷಕ್ಕೆ ಮುಂಚೆ ವಮನ ಮಾಡಿಸಿದ್ದು ಇವಾಗ ಬಾಡಿ ಎಲ್ಲ ಫ್ರೀ ಆಗಿದೆ. ಆಮೇಲೆ ಬಾಡಿ ಹಗುರ ಅನ್ನಿಸ್ತಾ ಇದೆ. ತುಂಬ ಫೀಲ್ ವೆಲ್ ಅಂತ ಅನ್ನಿಸ್ತಿದೆ. ಗಂಟ್ಲಲ್ಲಿ ಇಟ್ಕೊಂಡಂಗೆ ಆಗ್ತಿತ್ತು, ಇವಾಗ ಗಂಟಲೆಲ್ಲ ಫ್ರೀ ಆಗಿದೆ. ಒಂಥರ ಕಟ್ಕೊಂಡಂಗೆ ಆಗ್ತಿತ್ತು, ಇವಾಗೆಲ್ಲ ಫ್ರೀ ಆಗಿದೆ ಗಂಟ್ಲೆಲ್ಲ. ಅದೇ ಗ್ಯಾಸ್ಟ್ರಿಕ್ ತುಂಬ ಇತ್ತು, ಆಮೇಲೆ ಎದೆ ಉರಿ, ಹೊಟ್ಟೆ ಭಾರ, ಆಮೇಲೆ ಹೊಟ್ಟೆನೂ ಊತದ ಥರ ಇತ್ತು. ಇವಾಗ ವಮನ ಮಾಡಿಸಿದ್ಮೇಲೆ ಅದೆಲ್ಲ ಕಡಿಮೆ ಆಗಿದೆ. ತುಂಬ ಸಮಾಧಾನ ಅನ್ನಿಸ್ತಾ ಇದೆ ಮನಸ್ಸಿಗೆ, ಆಮೇಲೆ ಬಾಡಿಗೂ ಹಗುರ ಅನ್ನಿಸ್ತಾ ಇದೆ.